ಅನುಷ್ಕಾ ಕೈಗೆ ಒಂದು ಗಿಫ್ಟ್ ಬಾಕ್ಸ್ ನೀಡಿದ ರಾಘವ್ ಕೈಕಟ್ಟಿ ನಿಂತನು. ಇದೇನಿದು ಎಂದು ಕೇಳಿದ ಅನುಷ್ಕಾಗೆ, ಇದೇನಿದು ಅಂತ ನನ್ನ ಕೇಳಿದ್ರೆ ನೀನು ತೆಗೆದು ನೋಡಿದ್ರೆ ತಾನೇ ಗೊತ್ತಾಗೋದು ಎಂದವನಿಂದ ಕಣ್ಣನ್ನು ಬಾಕ್ಸ್ ಕಡೆಗೆ ತಿರುಗಿಸಿ ಓಪನ್ ಮಾಡಿದರೆ ಅದರಲ್ಲಿ ಒಂದು ಫೋನ್ ಇತ್ತು. ಅವನನ್ನೊಮ್ಮೆ ನೋಡಿ ಫೋನ್ ಎಂದು ಅವನಿಗೆ ನೀಡಲು ಹೋಗಿದ್ದವಳನ್ನು ದಿಟ್ಟಿಸಿದ ರಾಘವ್, ನನಗೆ ಯಾಕೆ ಕೊಡ್ತಿದ್ದೀಯಾ? ನನಗೆ ಗೊತ್ತಿಲ್ವಾ ಫೋನ್ ಅಂತ? ನಿನಗೆ ತಂದಿರೋದು ಎಂದಿದ್ದ. ಇಲ್ಲ ನನಗೆ ಬೇಡ, ನಾನೇ ತಗೋತೀನಿ ಎಂದು ತಿರಸ್ಕರಿಸಿದ್ದಳು. ಅವಳೆದುರು ಮಂಡಿಯೂರಿ ಕುಳಿತ ರಾಘವ್ ಮಗುವಿನಂತೆಯೇ ಕಾಣುತ್ತಿದ್ದ. ಅವಳನ್ನೇ ನೋಡುತ್ತಿದ್ದ ಅವನು, ಯಾಕೆ ಇಷ್ಟೊಂದು ದೂರದವನನ್ನಾಗಿ ಮಾಡ್ತಿದ್ದೀಯಾ? ನಾನು ನಿನಗಾಗಿ ತಂದಿರೋದು, ಪ್ರೀತಿಯಿಂದ ಅಂತ ತಂದಿರೋದು. ಹೇಳಿದೆ ತಾನೇ ನಿನಗೆ, ದಯವಿಟ್ಟು ಇಟ್ಕೋ ಎಂದವನಿಗೆ ಕೊರಗಿತಾಗಿದ್ದರೂ ಮನಸ್ಸು ಮತ್ತೆ ಮೊಂಡೋಟ ಹಿಡಿಯಲು ತುಂಬ ಸಮಯ ಹಿಡಿಯಲಿಲ್ಲ. ಇಲ್ಲ ನನಗೆ ಬೇಡ ಅಂತ ಹೇಳಿದೆ ತಾನೆ, ನಾನೇ ತಗೋತೀನಿ. ನನಗೆ ಈ ಮನೆಯಿಂದ ಆಚೆ ಹೋಗೋಕೆ ಪರ್ಮಿಷನ್ ಕೊಡಿಸಿದ್ರೆ ಸಾಕು ಆ ನಿನ್ನ ಬಾಡಿಗಾರ್ಡ್ನಿಂದ ಎಂದವಳನ್ನು ತನ್ನ ಕಡೆ ತಿರುಗಿಸಿಕೊಂಡಿದ್ದನು. ಅವಳ ಗಲ್ಲ ಹಿಡಿದು, ಸಮಯದಿಂದ ಆಗಿರುವಂತಹ ಭಿನ್ನಾಭಿಪ್ರಾಯಗಳು ಸಮಯದೊಂದಿಗೆ ಮಾತ್ರ ಸರಿ ಹೋಗಲು ಸಾಧ್ಯ. ಈ ಸಮಯದ ಆಟದ ನಡುವೆ ನನ್ನ ಈ ಮಾತು ತೃಣವಾಗಿ ಬಿಡುತ್ತದೆ. ಆದರೆ ನನಗೆ ಗೊತ್ತಿದೆ, ಸಮಯ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡಿಸುತ್ತದೆ. ಕಾಯಬೇಕಷ್ಟೆ. ನಾನು ಕಾಯುತ್ತೇನೆ ನಿನ್ನ ಪ್ರೀತಿಗಾಗಿ. ಆದರೆ ಇವಾಗ ಇದು ನಿನಗೇನೆ. ಅದನ್ನು ನಾನು ವಾಪಸ್ ಪಡೆಯಲು ಆಗೋದಿಲ್ಲ. ನಿನ್ನ ತಮ್ಮನಿಗೂ ಫೋನ್ ಮಾಡಬೇಕಲ್ವಾ? ನೀನು ನಿನ್ನ ಫೋನ್ ತಗೊಳ್ಳೋ ತನಕ ಏನು ಮಾಡ್ತೀಯ? ಈ ಫೋನು ನಾನು ನಿನಗೆ ಕೊಡ್ತಿರೋದು. ಫ್ರೀಯಾಗಿ ಪಡೆಯೋದು ಬೇಡ. ಕಷ್ಟ ಆದರೆ ಸಮಯ ಬಂದಾಗ ನಾನು ನಿನಗೆ ಹೇಳ್ತೀನಿ, ನನಗೆ ಇದರ ಬದಲಿಗೆ ನಿನ್ನ ಸಹಾಯ ಬೇಕು ಅಂತ. ಆವಾಗ ನೀನು ಈ ಫೋನ್ನ ಸಾಲ ತೀರಿಸಬಹುದು ಆಗುತ್ತದೆಯಾ ಎಂದಿದ್ದ. ತನ್ನ ತಮ್ಮನ ಹೆಸರು ಕೇಳುತ್ತಲೇ ಸಿಟ್ಟೆಲ್ಲ ಮರೆಯಾಗಿತ್ತು. ಸುಮ್ಮನೆ ಮುಂದೆ ಚಾಚಿದ್ದ ಕೈ ಹಿಂದೆ ತೆಗೆದುಕೊಂಡಿದ್ದಳು, ತಲೆ ತಗ್ಗಿಸಿ. ರಾಘವ್ ಮುಖದಲ್ಲಿ ಮತ್ತದೇ ಮುಗುಳು ನಗೆ. ತನ್ನ ಪಾಡಿಗೆ ತಾನು ಡ್ರೆಸ್ಸಿಂಗ್ ರೂಮ್ ಸೇರಿದ್ದ. ಅನುಷ್ಕಾ ತನ್ನ ಮೊಬೈಲ್ ಸರಿಯಾಗಿ ಸೆಟ್ ಮಾಡಿಕೊಂಡು ಫೋನ್ ಓಪನ್ ಮಾಡಿ ತನ್ನ ತಮ್ಮನಿಗೆ ಕಾಲ್ ಮಾಡಿದ್ದಳು. ತನ್ನ ತಮ್ಮನ ವಾರ್ಡನ್ ಬಳಿ ಮಾತನಾಡಿ ಎಲ್ಲವೂ ಸರಿ ಇದೆ ಎಂದು ವಿಚಾರಿಸಿದ್ದಳು. ಎಲ್ಲವೂ ಸರಿ ಎಂದು ತಿಳಿದು ಮನಸ್ಸಿಗೆ ಸಮಾಧಾನವೂ ಆಗಿತ್ತು. ಸಂಜನಾಗೆ ಕಾಲ್ ಮಾಡಬೇಕೆಂದು ಅನಿಸಿತ್ತಾದರೂ ಯಾಕೋ ಮನಸ್ಸು ಅವಳಿಗೆ ಒಪ್ಪಲಿಲ್ಲ. ಅವಳಿಗೆ ನೋವಾಗಿತ್ತೇನೋ ಎಂದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು, ಇವಾಗ ಬೇಡ, ಅವಳು ಒಬ್ಬಳೇ ಮಲಗಲು ಭಯ. ಹಾಗಾಗಿ ಅವಳೊಟ್ಟಿಗೆ ಅತ್ತೆ ಕೂಡ ಇರ್ತಾರೆ. ಹಾಗಾಗಿ ಬೇಡ, ನಾಳೆ ಮಾಡೋಣ. ಇಲ್ಲಾಂದರೆ ನನ್ನಿಂದ ಅವಳು ಅತ್ತೆ ಕೈಲಿ ಬೈಸ್ಕೊಳ್ತಾಳೆ ಕಾಲೇಜಿಗೆ ಹೋಗುವ ಟೈಮಲ್ಲಿ ಎಂದು ಯೋಚಿಸುತ್ತಾ ರೂಮ್ಗೆ ಬಂದರೆ ಆಗಲೇ ರಾಘವ್ ಅರ್ಧ ಹಾಸಿಗೆಯನ್ನು ತನ್ನನ್ನು ಆವರಿಸಿಕೊಂಡಿದ್ದನು. ಅದನ್ನು ನೋಡಿದ ಅನುಷ್ಕಾ ತನ್ನ ದಿಂಬು ಪಡೆದು ಸೋಫಾ ಕಡೆ ನಡೆದಿದ್ದಳು. ಆದರೆ ಸೋಫಾ ಪರಿಸ್ಥಿತಿ ನೋಡಿ ಅವಳ ಮನಸ್ಸಿನ ತಾಳ್ಮೆಯೆಲ್ಲ ಒಂದೇ ಕ್ಷಣದಲ್ಲಿ ನೀರಲ್ಲಿ ತೇಲಿ ಹೋಗಿತ್ತು. ಕೈಯಲ್ಲಿದ್ದ ದಿಂಬು ತೆಗೆದು ರಾಘವ್ ಕಡೆಗೆ ಬೀಸಿದ್ದಳು. ಇವತ್ತೇನಿದು, ಏನು ಮಾಡಿದ್ದೀರಾ ಎಂದು ಕಿರ್ಚುತ್ತಾ ರಾಘವ್ ಮುಂದೆ ಹೋಗಿ ನಿಂತಿದ್ದ ಅನುಷ್ಕಾ ಕಣ್ಣಲ್ಲಿ ಭದ್ರಕಾಳಿಯೇ ಕಾಣುತ್ತಿದ್ದಳು. ರಾಘವ್ ಮಾತ್ರ ಯಾವುದೋ ಭಾವವಿಲ್ಲದೆ ನಾನೇನು ಮಾಡಿದೆ ಎಂದು ಆರಾಮವಾಗಿಯೇ ಮಲಗಿದ್ದನು. ನೋಡಿ ರಾಘವ್, ನೀವು ಏನೂ ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟಿಂಗ್ ಮಾಡಬೇಡಿ. ನೀವು ಈ ಕೆಲಸ ಮಾಡಿರೋದು ಅಂತ ನನಗೆ ಗೊತ್ತು ಎನ್ನುತ್ತಾ ಮತ್ತೊಂದು ದಿಂಬು ಅವನ ಮೇಲೆ ಎಸೆದರೆ ಜಗಜಟ್ಟಿ ರಾಘವ್ಗೆ ಏನೂ ಅನ್ನಿಸಲಿಲ್ಲ. ಅದು ಏನು ಹೇಳ್ತಿದೀಯಾ ಅಂತ ಮೊದಲು ಹೇಳು, ಆಮೇಲೆ ಈ ಕ್ಯಾಚ್ ಆಟ ಆಡೋ ಇಂಟ್ರೆಸ್ಟ್ ಇದ್ದರೆ ಆಮೇಲೆ ಆಡೋಣ ಎಂದರೆ, ಸೋಫಾ ಮೇಲೆ ನೀರು ಹಾಕಿರೋದು ನೀವು ತಾನೇ ಎಂದವಳನ್ನೇ ಒಮ್ಮೆ ನೋಡಿ ಒಳಗೊಳಗೆ ನಗುತ್ತಾ ಒಮ್ಮೆ ಹ್ಞೂ ಎಂದು ಮತ್ತೊಮ್ಮೆ ಇಲ್ಲ ಎಂದು ತಲೆ ಆಡಿಸಿದ್ದನು. ಅನುಷ್ಕಾ ಕೋಪದ ಕಟ್ಟೆ ಒಡೆದಿತ್ತು. ತನಗೆ ಗೊತ್ತಿರುವ ಭಾಷೆಯೆಲ್ಲ ಬೈಯುತ್ತಾ ದಿಂಬು ಆಯುಧವಾಗಿಸಿಕೊಂಡು ಯುದ್ಧಕ್ಕೆ ಬಂದೇ ಬಿಟ್ಟಿದ್ದಳು. ಅಯ್ಯೋ ಅನು, ನಾನು ಸ್ವಲ್ಪ ಹೇಳೋದನ್ನು ಕೇಳು. ನಾನು ಫೋನ್ನಲ್ಲಿ ಮಾತಾಡ್ಕೊಂಡು ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಂದ್ಕೊಂಡು ಜಗ್ನ ಸೋಫಾ ಮೇಲೆ ಇಟ್ಬಿಟ್ಟೆ. ಸೋಫಾ ಮೇಲೆ ಸ್ಟೇಬಲ್ ಆಗಿ ನಿಲ್ಲೋಕ್ಕಾಗದೆ ಬಿದ್ದುಬಿಡ್ತು. ಸಾರಿ ಎಂದು ರಾಘವ್ ಎಷ್ಟೇ ಹೇಳಿದ್ದರೂ ಅವನು ಹೇಳುತ್ತಿರುವುದು ಸುಳ್ಳು ಎಂದು ಅನುಷ್ಕಾಗೆ ಅರ್ಥ ಆಗಿತ್ತು. ಹಾಗಾಗಿ ಅವಳು ತನ್ನ ಏಟು ನಿಲ್ಲಿಸಲು ರೆಡಿ ಇರಲಿಲ್ಲ. ಸ್ವತಃ ಅನುಷ್ಕಾಳ ತೂಕವೇ ರಾಘವ್ಗೆ ಒಂದು ದಿಂಬಿನಂತಿತ್ತು. 6 ಅಡಿ ಉದ್ದದ ಪೈಲ್ವಾನ್ನಂತಿದ್ದ ರಾಘವ್ ಎದುರು 4.25 ಅಡಿ ಇರುವ ಅನುಷ್ಕಾ. ಅದರಲ್ಲಿ ಅವಳು ತನ್ನ ತಾಕತ್ತನ್ನು ಸೇರಿಸಿ ಹೊಡೆಯುತ್ತಿದ್ದರೂ ಅವನಿಗೆ ಮಾತ್ರ ಗಾಳಿ ಬೀಸಿದಂತೆಯೇ ಅನಿಸುತ್ತಿತ್ತು. ಆದರೂ ತನ್ನದು ತಪ್ಪಿಲ್ಲ ಎಂದು ಹೇಳುವುದಕ್ಕಾಗಿ ಸಾರಿ ಎನ್ನುತ್ತಿದ್ದ ಅಷ್ಟೇ. ಆದರೆ ಅನುಷ್ಕಾ ತನ್ನೆಲ್ಲ ಸಿಟ್ಟು ಸೇರಿಸಿ ಬಾರಿಸುತ್ತಿದ್ದುದರಿಂದ ಒಂದಿಷ್ಟೊತ್ತಿಗೆ ಸುಸ್ತಾಗಿ ಉಸಿರು ಬಿಡಲು ಶುರು ಮಾಡಿದ್ದಳು. ಅವಳು ದಿಂಬನ್ನು ರಾಘವ್ ಮೇಲೆ ಎಸೆದು ತನ್ನ ಸೊಂಟದ ಮೇಲೆ ಕೈ ಇಟ್ಟು ಮಂಡಿ ಊರಿ ಕುಳಿತು ಉಸಿರು ಬಿಡುತ್ತಾ ಸ್ವಲ್ಪ ಸುಧಾರಿಸಿಕೊಳ್ಳುತ್ತಿದ್ದಳು. ತನ್ನ ಮೇಲೆ ಬಿದ್ದಿದ್ದ ದಿಂಬು ಸರಿಸಿ ನೋಡಿದ ರಾಘವ್ ಅನುಷ್ಕಾಳ ಸ್ಥಿತಿ ನೋಡಿ ಅವಳು ಉಸಿರು ಬಿಡುತ್ತಿರುವುದನ್ನು ನೋಡಿ ನಕ್ಕಿದ್ದನು.
ರಾಘವ್ ತನ್ನನ್ನೇ ನೋಡಿ ಛೇಡಿಸಿ ನಗುತ್ತಿರುವುದನ್ನು ನೋಡಿದ ಅನುಷ್ಕಾ ತನ್ನ ತಾಕತ್ತೆಲ್ಲ ಖಾಲಿಯಾಗಿರುವುದನ್ನೇ ಮರೆತು ಬಿಟ್ಟಿದ್ದಳು. ಮತ್ತೆ ಸಿಟ್ಟು ಅವಳಿಗೆ ಹೆಚ್ಚಾಗಿತ್ತು. ಮತ್ತೆ ದಿಂಬು ಹಿಡಿದು ಹೊಡೆಯಲು ಎದ್ದಿದ್ದಳು. ಶಕ್ತಿ ಸಾಲದೆ ಅವನ ಮೇಲೆಯೇ ಬಿದ್ದಳು. ಇಬ್ಬರ ಹೃದಯದಲ್ಲೂ ಏನೋ ರೋಮಾಂಚನವೆನಿಸುತ್ತಿತ್ತು. ರಾಘವ್ ನಗುತ್ತಿದ್ದ. ಅನುಷ್ಕಾಗೆ ಸಿಟ್ಟು ಆ ರಾಘವ್ನ ಉಸಿರುತಾಗಿಯೇ ಕಡಿಮೆಯಾಗಿತ್ತು. ರಾಘವ್ ಮುಖದ ತುಂಬೆಲ್ಲ ಅನುಷ್ಕಾ ಮುಂಗುರುಳು ತುಂಬಿತ್ತು. ಅವಳ ಮುಖದ ಮೇಲಿಂದ ಮುಂಗುರುಳು ಸರಿಸುತ್ತಾ ಹಣೆಗೆ ಮುತ್ತಿಟ್ಟಿದ್ದ. ಕೈಯಲ್ಲಿ ಶಕ್ತಿ ಇಲ್ಲ ಅಂದ್ರೂ ಕೋಪ ಮಾತ್ರ ಮೋಟುದ್ದ ಮೂರ್ತಿಗೆ ಮಾರುದ್ದ ಇದೆ ಎಂದಿದ್ದ. ಅವನ ಮಾತು ಮತ್ತೆ ಅವಳ ಕೋಪವನ್ನು ಎಚ್ಚರಿಸಿತ್ತು. ಏನು, ನಾನು 3 ಅಡಿ ಇರೋದಾ? ಇನ್ನೊಂದು ಸಾರಿ ಹೇಳಿ. ಮತ್ತೆ ಯಾಕೆ ಈ ಮೋಟುದ್ದ ಇರೋ ಹುಡುಗಿ ಬೇಕು ನಿಮಗೆ? ಬಿಟ್ಬಿಡಿ, ನಿಮಗೆ ನಿಮ್ಮಂಗೆ ಇರೋ 6 ಅಡಿ ಲಂಬೂಜಿನೇ ಮದುವೆ ಆಗಿ ಎಂದು ಗೊಣಗುತ್ತಾ ಎದ್ದಿದ್ದಳು ಅನುಷ್ಕಾ. ರಾಘವ್ಗೆ ಅವಳನ್ನು ಚುಡಾಯಿಸುವುದು ಎಂದರೆ ಏನೋ ಒಂಥರ ಖುಷಿ. ಅವಳ ಮೂತಿ ಮುರಿಯುವ ಸಿಟ್ಟು ಅವನಿಗೆ ಏನೋ ರೋಮಾಂಚನವೆನಿಸುತ್ತಿತ್ತು. ಅವನಿಂದ ದೂರ ಸರಿದು ಏಳುತ್ತಿದ್ದ ಅನುಷ್ಕಾ ಅವಳು ಮತ್ತೆ ಅವಳಿಗೆ ತಿಳಿಯದಷ್ಟೇ ಬೇಗನೆ ಮತ್ತೆ ರಾಘವ್ ತೋಳಿನ ತೆಕ್ಕೆಯಲ್ಲಿ ಬಂದಿಯಾಗಿದ್ದಳು. ತನ್ನ ತೋಳಿನ ತೆಕ್ಕೆಯಲ್ಲಿ ಬಂದಿಯಾಗಿದ್ದ ತನ್ನವಳ ಉಸಿರು ಇವನುಸಿರಲ್ಲಿ ಬೆರೆತು ಹೋಗಿತ್ತು. ಅವಳನ್ನೇ ನೋಡುತ್ತಾ, ನನಗೆ ಈ ನನ್ನ ಗುಬ್ಬಿ ಮರಿ ಅಂದ್ರೇನೆ ಇಷ್ಟ, 3 ಅಡಿ ಗುಬ್ಬಿ ಮರಿ ಎಂದು ಹಣೆಗೆ ಹಣೆ ತಾಗಿಸಿ ನಾನೇ ಸೋಫಾಗೆ ನೀರು ಹಾಕಿದ್ದು. ಇನ್ನೇನು ಮಾಡೋದು ಹೇಳು? ನನ್ನ ಗುಬ್ಬಿ ಮರಿ ನನ್ನ ಬಿಟ್ಟು ದೂರ ಗೂಡು ಮಾಡೋಕೆ ಹೋದರೆ ನನಗೆ ಬೇಜಾರಾಗಲ್ವಾ? ಅದಕ್ಕೆ ನನಗೆ ಇದೊಂದೇ ದಾರಿ ಕಾಣಿಸಿತ್ತು. ಮೊದಲೇ ನನ್ನ ಪ್ರೀತಿಯ ಗುಬ್ಬಿ ಮರಿ, ಅದರ ಜೊತೆ ಯುದ್ಧ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಅದಕ್ಕೆ ಹೀಗೆ ಮಾಡಿದ್ದು ಎಂದಿದ್ದ. ಅನುಷ್ಕಾ ಮಾತ್ರ ಮನಸ್ಸಲ್ಲೇ, ಇದ್ಯಾವ ರೀತಿ ಮನುಷ್ಯ, ಹೊರಗಿನ ನೋಡಿದ್ರೆ ಅಷ್ಟೊಂದು ರಫ್, ಆದರೆ ನನ್ನ ಜೊತೆಗೆ ಮಾತ್ರ ಯಾಕೆ ಇಷ್ಟೊಂದು ಸಾಫ್ಟ್ ಅಂತ ಅಂದ್ಕೊಳ್ತಿದ್ಲು ಮನಸ್ಸಿನಲ್ಲಿ. ಅಷ್ಟರಲ್ಲಿ ಮತ್ತೆ ರಾಘವ್ ಮಾತು ಮುಂದುವರೆದಿತ್ತು. ನನ್ನ ಗುಬ್ಬಿ ನನ್ನ ಜೊತೆ ಹೀಗೆ ನನ್ನ ರೆಕ್ಕೆಯೊಳಗೆ ಬೆಚ್ಚಗೆ ಇರಬೇಕು ನನ್ನ ಪ್ರಾಣ ಇರೋ ತನಕ. ಇದನ್ನು ಯಾರಿಂದಲೂ ಬದಲಾಯಿಸಲು, ದೂರ ಮಾಡೋಕ್ಕೆ ಆಗಲ್ಲ ಎನ್ನುವವನ ಕಣ್ಣಿನಲ್ಲಿ ಬೊಗಸೆ ತುಂಬ ಸುರಿಯುತ್ತಿದ್ದ ಪ್ರೀತಿ ಕಾಣಿಸುತ್ತಿತ್ತು ಅನುಷ್ಕಾಗೆ. ಅವಳಿಗೆ ಮಾತು ಬಿಚ್ಚಲು ಮನಸ್ಸಾಗಲಿಲ್ಲ. ಆದರೂ ಮನದಲ್ಲಿ ಮತ್ತೆ, ನನ್ನ ಇಷ್ಟೊಂದು ಪ್ರೀತಿ ಮಾಡೋ ಇವರು ಅವತ್ತು ಆ ಹುಡುಗಿ ಜೊತೆ ಕೇಳಿಬಿಡ್ಲಾ ಏನಾಯಿತು ಎಂದು ಎನಿಸಿತ್ತು. ಆದರೂ ಬೇಡ, ನಾನು ನಿಜ ತಾನೇ ನೋಡಿದ್ದು, ನಾನು ಕಣ್ಣಾರೆ ನೋಡಿದ್ದೀನಿ. ಪ್ರೀತಿ ಗೀತಿ ಅಂತ ಸುಳ್ಳು ಮಾತಿಗೆಲ್ಲ ನಂಬಾರ್ದು ಈ ದೊಡ್ಡವರನ್ನು ಎಂದುಕೊಳ್ಳುತ್ತಾ ರಾಘವ್ನಿಂದ ದೂರ ಸರಿಸಲು ಪ್ರಯತ್ನಿಸುತ್ತಾ, ಈ ಚೀಪ್ ಟ್ರಿಕ್ಸ್ ಎಲ್ಲ ನಿಮ್ಮಂಥ ದೊಡ್ಡವರಿಗೆ ರಕ್ತದಲ್ಲೇ ಬಂದಿರುತ್ತೆ ಅಲ್ವಾ? ಬಿಡಿ, ಬಿಡಿ ಅಂದೆ ತಾನೇ ನಾನು ನೆಲದ ಮೇಲೆ ಮಲಗೋದಕ್ಕೆ. ನಾನು ನೆಲದ ಮೇಲೆ ಮಲಗೋಕ್ಕೂ ಬರುತ್ತೆ ಬಿಡಿ ಎನ್ನುತ್ತಿದ್ದಳು. ಆದರೆ ಅನುಷ್ಕಾ ಎಷ್ಟೇ ಕೊಡವಾಡಿದರೂ ಕೊಸರಾಡಿದರೂ ರಾಘವ್ ಅಲುಗಾಡದ ಕಲ್ಲಂತೆ ಮಲಗಿದ್ದ. ಅವನ ಕೈಗಳು ಅನುಷ್ಕಾಳನ್ನು ಬಿಗಿಯಾಗಿ ತಪ್ಪು ಹಿಡಿದಿದ್ದವು. ಅವಳು ಎಷ್ಟೇ ಪ್ರಯತ್ನಿಸಿದರೂ ಒಂದು ನೂಲಿನೆಳೆಯಷ್ಟು ಸಡಿಲವಾಗಿಸಲು ಅವಳ ಕೈಯಲ್ಲಿ ಆಗಲಿಲ್ಲ. ಅನುಷ್ಕಾಳಿಗೆ ಸುಸ್ತಾಗಿತ್ತು. ನನ್ನ ಮಾತು ಕೇಳಿಸ್ತಾ ಇದೆಯಾ? ಬಿಡಿ ನನ್ನ ಎನ್ನುವವಳನ್ನೇ ಒಮ್ಮೆ ನೋಡಿ ಏನು ಕೇಳಿಸಿಲ್ಲ ಎಂಬಂತೆ ಕಣ್ಣು ಮುಚ್ಚಿದ ರಾಘವ್. ಕಣ್ಣು ಮುಚ್ಚಿಯೇ, ಇವಾಗ ತಾನೇ ಹೇಳಿದೆ ಅಲ್ವಾ, ನನ್ನಿಂದ ನಿನ್ನ ದೂರ ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಿದ್ರು ನಾನು ಬಿಡಲ್ಲ ಅಂತ. ಅದು ನೀನು ಮಾಡಿದ್ರೂ ಅಷ್ಟೇ. ನಿನ್ನ ಕೂಡ ನನ್ನಿಂದ ದೂರ ಮಾಡೋಕ್ಕೆ ನೀನು ಪ್ರಯತ್ನ ಮಾಡಿದ್ರೂ ಆಗಲ್ಲ. ಇದನ್ನು ನೆನ್ನೆ ಕೂಡ ಹೇಳಿದ್ದೆ ಅಲ್ವಾ? ನಿನ್ನ ಬಿಡೋ ಮಾತಿಲ್ಲ. ನೀನು ಸುಮ್ಮನೆ ಬಂದು ಹಾಸಿಗೆಯ ಮೇಲೆ ಮಲಗಿದ್ದರೆ ಇಷ್ಟೆಲ್ಲ ಶ್ರಮ ಪಡೋ ಹಾಗಿರಲಿಲ್ಲ. ನೀನು ಎಷ್ಟು ನನ್ನಿಂದ ದೂರ ಹೋಗಬೇಕು ಅಂತ ಯೋಚನೆ ಮಾಡ್ತೀಯೋ ಅಷ್ಟೇ ಹತ್ತಿರದಿಂದ ನನ್ನನ್ನು ಸಹಿಸಿಕೊಂಡು ಬದುಕಬೇಕಿರುತ್ತೆ. ಬೇಕಿದ್ರೆ ಟ್ರೈ ಮಾಡು ನನ್ನಿಂದ ಬಿಡಿಸಿಕೊಳ್ಳಲು. ಬಿಡಿಸ್ಕೊಂಡು ಹೋಗೋಕ್ಕಾದರೆ ಹೋಗಿ ಮಲಗು ಎಂದಿದ್ದ. ಅನುಷ್ಕಾ ಅವನು ಹೇಳಿದಂತೆ ಸಾಕಷ್ಟು ಪ್ರಯತ್ನಿಸಿದಳು. ಆದರೆ ಎಲ್ಲ ಪ್ರಯತ್ನವೂ ವಿಫಲವಾದವು. ಉತ್ತರವೆಲ್ಲವೂ ಸುಶೂನ್ಯವಾಗಿತ್ತು. ಬೇರೆ ವಿಧಿಯಿಲ್ಲದೆ ಅವನ ಮೇಲೆಯೇ ತಲೆ ಇಟ್ಟಿದ್ದ ಅನುಷ್ಕಾ, ಇಷ್ಟೊಂದು ಪ್ರೀತಿ ಮಾಡ್ತೀರಾ ಅನ್ನೋರು ಯಾಕೆ ಬೇರೆ ಹುಡುಗಿ ಜೊತೆ ಫ್ಲರ್ಟ್ ಮಾಡಬೇಕು? ಈ ಮದುವೆ, ಈ ಪ್ರೀತಿ ಇವೆಲ್ಲ ಸುಳ್ಳು ತಾನೇ? ನೀವು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನಮ್ಮನ್ನು ಉಪಯೋಗಿಸಿ ಬಿಡ್ತೀರಾ? ನಿಮ್ಮ ಕಾಮನೆಗಳೆಲ್ಲವೂ ತೀರದ ಮೇಲೆ ನಡುರಸ್ತೆಯಲ್ಲಿ ನಮ್ಮಂಥವರನ್ನು ಬಿಟ್ಟು ಹೋಗುವುದು ಇಷ್ಟೇ ನಿಮಗೆ ಗೊತ್ತಿರೋದು. ಬರೀ ಸುಳ್ಳು. ಈ ಕಲ್ಪನೆಗೆ ತಕ್ಕಂತೆ ಇರುವ ಪ್ರೀತಿಯ ಕತೆ, ಇದನ್ನು ನಂಬಿ ನಮ್ಮಂಥವರು ಮೋಸ ಹೋಗೋದು ಎಂದು ಅವನದೆಯ ಮೇಲೆ ಮಲಗಿದ್ದಳು. ಅವನು ಮಲಗಿದ್ದಾನೆಂದು ಇಷ್ಟೊಂದು ಮಾತನಾಡಿದ್ದ ಅನುಷ್ಕಾ ಕಣ್ಣಿಂದ ಹನಿಗಳು ರಾಘವ್ ಎದೆಯ ಮೇಲೆ ಬೀಳುತ್ತಿದ್ದವು. ರಾಘವ್ ಬರೀ ಕಣ್ಣು ಮುಚ್ಚಿದ್ದನಷ್ಟೇ. ಕಣ್ಣು ಮುಚ್ಚಿಯೇ ಅನುಷ್ಕಾ ಮಾತನಾಡುತ್ತಿದ್ದ ಒಂದೊಂದು ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ. ಅವನಿಗೆ ಇದೇನು ಆಶ್ಚರ್ಯ ಎನಿಸಲಿಲ್ಲ. ಅವನು ಸುಮ್ಮನೆ ಏನೂ ಪ್ರೀತಿ ಮಾಡಿರಲಿಲ್ಲ. ಅವಳ ಬಗ್ಗೆ ಸಂಪೂರ್ಣ ತಿಳಿದೇ ಪ್ರೀತಿ ಮಾಡಿದ್ದ. ಅವನಿಗೂ ಅನ್ನಿಸಿತ್ತು,
ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆ ತನ್ನಮ್ಮನಿಗೆ ಮಾಡಿರುವ ಮೋಸದಿಂದ ಹೀಗೆ ಮಾತನಾಡುತ್ತಿದ್ದಾಳೆ. ಅನುಷ್ಕಾ ಈ ಮೋಸದ ನೋವು ಅವಳು ಹಂತ ಹಂತವಾಗಿಯೂ ಅನುಭವಿಸಿದ್ದಾಳೆ. ಈ 23 ವರ್ಷದಲ್ಲಿ ಅವಳು ಅನುಭವಿಸಿರುವುದೆಲ್ಲವೂ ಶ್ರೀಮಂತಿಕೆ ಕೊಟ್ಟಿರುವ ಪೆಟ್ಟಿನಿಂದಲೇ. ಬರೀ ಅವಳೊಬ್ಬಳೇ ಅಲ್ಲ, ಬದುಕಿರುವ ತನಕ ಅವಳ ಅಮ್ಮ, ನಂತರ ಅನುಷ್ಕಾ, ಅವಳೊಟ್ಟಿಗೆ ಅವಳ ತಮ್ಮ ಎಲ್ಲರೂ ಈ ನೋವಿನ ಬೇಗೆಯಲ್ಲಿ ಬೆಂದಿದ್ದಾರೆ. ಸಮಾಜದ ಮಾತು, ತನ್ನತ್ತೆ ಕೊಡುತ್ತಿದ್ದ ಕಾಟ, ಅವರ ಕೊಂಕು ಮಾತು, ಇವೆಲ್ಲವೂ ಅನುಷ್ಕಾಳ ಮನಸ್ಸಿನಲ್ಲಿ ಶ್ರೀಮಂತರು ಎಂದರೆ ಬರೀ ಮೋಸ ಮಾಡುವವರು, ಅವರ ಹೃದಯದಲ್ಲಿ ಪ್ರೀತಿ ಸಂಬಂಧಕ್ಕೆ ಎಲ್ಲೂ ಜಾಗವೇ ಇಲ್ಲ ಎನ್ನುವುದು ಅನುಷ್ಕಾ ಮನದಲ್ಲಿ ಅಚ್ಚಳಿಯದಂತೆ ಉಳಿದುಬಿಟ್ಟಿದೆ ಎನ್ನುವುದು ಅವನಿಗೆ ಅರ್ಥವಾಗಿತ್ತು. ಅವನು ಮನಸ್ಸಿನಲ್ಲಿಯೇ ಇವಳಿಗೆ ಮೊದಲು ತನ್ನ ಈ ಮದುವೆಯ ಸಂಬಂಧ ಸುಳ್ಳಲ್ಲ ಅನ್ನೋದನ್ನು ಅರ್ಥ ಮಾಡಿಸಬೇಕು ಎಂದುಕೊಳ್ಳುತ್ತಾ ಮಲಗಿದ್ದ. ಅನುಷ್ಕಾ ಕೂಡ ತನ್ನ ಮನದಲ್ಲಿನ ಒಂದಿಷ್ಟು ಕೋಪವನ್ನು ಮಾತಿನ ಮೂಲಕ ಹೊರಹಾಕಿ ಕಣ್ಣು ಮುಚ್ಚಿ ಮಲಗಿದ್ದಳು. ಈ ಕಡೆ ತನ್ನ ಅಕ್ಕ ಇಲ್ಲದೆ ಸಂಜನಾ ಕಣ್ಣಿಗೆ ನಿದ್ದೆ ಹತ್ತುತ್ತಿಲ್ಲ. ಒಬ್ಬಳೇ ಮಲಗಿದರೆ ನಿನಗೆ ಭಯ ಅಲ್ವಾ, ನಡಿ ನಾನು ನಿನ್ನ ಜೊತೆ ಬಂದು ಮಲಗ್ತೀನಿ ಎಂದಿದ್ದ ಅವಳಮ್ಮನಿಗೆ ಕೈ ಮುಗಿದು, ಅಮ್ಮ, ನನಗೆ ಒಬ್ಬಳೇ ಮಲಗೋದಕ್ಕಿಂತ ನಿನ್ನ ಜೊತೆ ಮಲಗೋಕ್ಕೆ ಜಾಸ್ತಿ ಭಯ, ಬೇಡ ಬಿಡು, ನಾನು ಒಬ್ಬಳೇ ಮಲಗ್ತೀನಿ. ನೀನು ಮಲಗುವಾಗ ಬರೀ ಅವ್ರಿವ್ರ ಜೀವನದ ಕೆಟ್ಟ ವಿಚಾರನೇ ಮಾತಾಡ್ತೀಯ, ನನಗೆ ಕನಸಲ್ಲೆಲ್ಲ ಬರೀ ಅವೇ ಬರ್ತವೆ. ನಾನು ಒಬ್ಬಳೇ ಮಲಗಿದ್ರೇ ಸ್ವಲ್ಪ ಜಾಸ್ತಿ ನೆಮ್ಮದಿ. ನಾನು ಹನುಮಾನ್ ಚಾಲೀಸ್ ಓದಿಕೊಂಡು ಮಲಗ್ತೀನಿ, ಆದರೆ ನಿನ್ನ ಜೊತೆ ಮಾತ್ರ ಬೇಡ ಎಂದು ತನ್ನಮ್ಮನ ಮುಖದ ಮೇಲೆ ರೂಮನ್ನು ಬಾಗಿಲು ಹಾಕಿ ಮಲಗಿದ್ದಳು. ಆದರೆ ಅವಳಿಗೆ ಅವಳಕ್ಕ ನೆನಪಾಗದೇ ಇರಲು ಹೇಗೆ ಸಾಧ್ಯ ಅಲ್ವಾ. ಅಮ್ಮನಿಗಿಂತ ಅನುಷ್ಕಾ ಎಂದರೆ ಜಾಸ್ತಿ ಇಷ್ಟ ಸಂಜನಾಗೆ. ಎಲ್ಲಿ ನಾನು ಅವಳನ್ನು ಮನೆ ಬಿಟ್ಟು ನನ್ನ ಬಿಟ್ಟು ಹೋಗಬೇಡ ಎಂದು ಗೋಳಾಡಿದರೆ ಅವಳೆಲ್ಲಿ ನನ್ನ ಕಣ್ಣೀರಿಗೆ ಕೊರಗಿ ತನ್ನಮ್ಮ ಮಾಡುವ ಕುತಂತ್ರಕ್ಕೆಲ್ಲ ಸಿಲುಕಿ ಆ ಶ್ಯಾಮ್ ಸುಂದರ್ನನ್ನು ಮದುವೆಯಾಗಬೇಕಾಗುತ್ತದೆಯೋ ಎಂದು ಕೊರಗಿದ್ದ ಸಂಜನಾ ಅಂದು ಅಕ್ಕನನ್ನು ಮನೆಯಿಂದ ಹೋಗಲು ಬಿಟ್ಟಿದ್ದಳು. ಅವಳಿಗೆ ತಡೆದು ಅಕ್ಕನ ಜೀವನ ಹಾಳಾಗುವುದಕ್ಕಿಂತ ರಾಘವ್ ಜೊತೆ ಚೆನ್ನಾಗಿರುತ್ತಾಳೆ ಎನ್ನುವ ನಂಬಿಕೆ. ಹಾಗಾಗಿಯೇ ಮನಸ್ಸಲ್ಲಿ ಅಕ್ಕನ ನೆನಪು ಬಿಡಲು ಆಗುತ್ತಿಲ್ಲ. ಅವಳಿಗೆ ಫೋನ್ ಮಾಡಿದರೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಏನು ಮಾಡೋದು ಎಂದು ಯೋಚಿಸುತ್ತಾ ಅವಳಿಗೂ ಅರ್ಥವಾಗದೆ ಕುಳಿತಿರುವಾಗ ಅವಳಿಗೆ ತಟ್ಟನೆ ಆಕರ್ಷ್ ಹೆಸರು ನೆನಪಿಗೆ ಬಂದಿತ್ತು. ಹೌದಲ್ವಾ, ಆಕರ್ಷ್ನನ್ನು ಕಾಂಟ್ಯಾಕ್ಟ್ ಮಾಡೋದಲ್ವಾ ಎನಿಸಿ ನೆನಪಿಗೆ ಬಂದಿದ್ದ ಅವನ ನಂಬರ್ ಮೇಲೆ ಮೆಸೇಜ್ ಮಾಡಿದ್ದಳು. ಅಕ್ಕ ಹೇಗಿದ್ದಾರೆ ಎಂದು. ಅವನು ತಕ್ಷಣವೇ ರಿಪ್ಲೈ ಮಾಡಿದ್ದ, ಅಣ್ಣ ಅತ್ತಿಗೆ ರಾಘವ್ ವಿಲ್ಲಾದಲ್ಲಿ ಇರೋದು, ಅವರು ನನಗೂ ಸಹ ಭೇಟಿಯಾಗಿಲ್ಲ, ಚೆನ್ನಾಗಿದ್ದಾರೆ ಅನಿಸುತ್ತೆ, ಅಣ್ಣ ಚೆನ್ನಾಗೇ ನೋಡ್ಕೊತಾನೆ ಎಂದಿದ್ದ. ಆದರೆ ಸಂಜನಾಗೆ ಈ ಉತ್ತರ ತೃಪ್ತಿ ಎನಿಸಲಿಲ್ಲ. ಮತ್ತೆ ಅವಳಿಗೆ ನಿರಾಶೆಯಾಯಿತು. ಅನುಷ್ಕಾ ಬಗ್ಗೆ ಏನೂ ತಿಳಿಯಲಿಲ್ಲವಲ್ಲ, ಅವಳನ್ನು ಒಮ್ಮೆಯಾದರೂ ನೋಡಬೇಕು ಎನಿಸುತ್ತಿತ್ತು. ಧೈರ್ಯ ಮಾಡಿ ಆಕರ್ಷ್ಗೆ ರಾಘವ್ ಭಾವನ ನಂಬರ್ ಕೊಡಿ ಎಂದಿದ್ದಳು. ಆಕರ್ಷ್ ಕ್ಷಣದಲ್ಲೇ ನಂಬರ್ ಕಳಿಸಿದ್ದ. ಆದರೆ ಅವನೊಟ್ಟಿಗೆ ಮಾತನಾಡುವುದಾದರೂ ಹೇಗೆ ಎನ್ನುವುದು ತಿಳಿಯುತ್ತಿಲ್ಲ ಸಂಜನಾಗೆ. ಒಮ್ಮೆಯೂ ಭೇಟಿಯಾಗಲಿಲ್ಲ ರಾಘವನನ್ನು. ಆಕರ್ಷ್ ಬಗ್ಗೆ ತಿಳಿದಿತ್ತು, ಅವನು ಎಲ್ಲರೊಟ್ಟಿಗೆ ಬೆರೆಯುತ್ತಾನೆ ಎಂದು. ಆದರೆ ರಾಘವ್ ಸ್ವಲ್ಪ ಮೊಂಡು ಸಿಟ್ಟು ಎಂದು ಅನುಷ್ಕಾಳೆ ಹೇಳಿದ್ದರಿಂದ ಅವನಿಗೆ ಕಾಲ್ ಮಾಡಲು ಧೈರ್ಯ ಸಾಲಲಿಲ್ಲ. ಆದರೂ ಹೇಗೋ ಇದ್ದ ಪುಡಿ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ, ಹಾಯ್, ನಾನು ಸಂಜನಾ, ಅನುಷ್ಕಾ ಅಕ್ಕ ಹೇಗಿದ್ದಾಳೆ ಎಂದು ಟೈಪ್ ಮಾಡಿ ಸೆಂಡ್ ಮಾಡಿ ಮಲಗಿದ್ದಳು. ಆದರೂ ಮನಸ್ಸಿನಲ್ಲಿ ಏನೋ ಭಯ, ಏನಂತಾರೋ ಏನೋ ಎಂದು. ಇಷ್ಟು ಬ್ಯುಸಿ ಇರೋ ಭಾವ ನನ್ನ ಮೆಸೇಜ್ ನೋಡ್ತಾರಾ ಎನ್ನುತ್ತಿತ್ತು ಮನಸ್ಸು. ಆದರೂ ಇನ್ನೊಂದು ಕಡೆ, ನೋಡ್ತಾರೆ, ನನ್ನ ಅಕ್ಕನನ್ನು ಇಷ್ಟು ಪ್ರೀತಿಸೋ ಭಾವ ಅವಳ ಹೆಸರು ನೋಡಿದ ಮೇಲೆ ಪಕ್ಕಾ ರಿಪ್ಲೈ ಕೂಡ ಮಾಡ್ತಾರೆ ಎಂದು ಧೈರ್ಯ ಮಾಡಿದಳು. ಅವರು ಕಾಲ್ ಮಾಡಿದ್ರೆ ಏನಂತ ಮಾತಾಡಲಿ ಅದು ಗೊತ್ತಿಲ್ಲ. ನನ್ನ ಅಮ್ಮ ಇದ್ದಾಗ ಕಾಲ್ ಮಾಡಿದ್ರೆ ಏನಂತ ಮಾತಾಡೋದು, ಅಕ್ಕ ಅಮ್ಮ ಏನಾದರೂ ಸುಮ್ಮನೆ ಬಿಡ್ತಾರಾ ನನ್ನನ್ನು, ಏನಂತ ಶುರು ಮಾಡಲಿ ಮಾತನ್ನ ಎಂತೆಲ್ಲ ಯೋಚಿಸುತ್ತಲೇ ರಾತ್ರಿ ಸವೆಸಿದ್ದಳು. ಅವಳಿಗೂ ಎಷ್ಟು ಬೇಗ ಅಕ್ಕನ ಜೊತೆ ಮಾತಾಡ್ತೀನೋ, ಅವಳನ್ನು ನೋಡ್ತೀನೋ ಎನ್ನುವ ಕಾತುರ ಮಾತ್ರ ಹೆಚ್ಚಾಗಿಯೇ ಇತ್ತು. ಆ ಕಡೆ ಅನುಷ್ಕಾ, ಈ ಕಡೆ ಸಂಜನಾ, ಇಬ್ಬರಿಗೂ ಒಬ್ಬರನ್ನೊಬ್ಬರು ಬಿಟ್ಟು ಬದುಕುವುದು ಕಷ್ಟವಾಗಿತ್ತು. ಆದರೂ ಅವರವರು ಖುಷಿಯಾಗಿ ಬದುಕಲೆಂದು ಬಯಸಿದ್ದರು ಇಬ್ಬರಿಗೂ ಎಂದು ಒಬ್ಬರನ್ನೊಬ್ಬರು ಭೇಟಿಯಾಗುವೋ ಎನ್ನೋ ಕಾತುರವಿತ್ತು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.